ಹಲೋ ಫ್ರೆಂಡ್ಸ್ ಈ ದಿನ ನಾನು ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸ್ತಿರುವಂತಹ ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ, ಮತ್ತು ಮಾಡೋದು ಅಷ್ಟೇ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಇದಕ್ಕೆ ಹಾಕೋದಕ್ಕೆ ಏನು ತುಂಬಾ ಟೈಮ್ ಏನು ಹಿಡಿಯೋದಿಲ್ಲ, ಈಸಿ ಅಂತಲೇ ಹೇಳ್ಬೋದು. ಸೊ ನಾನು ಡಿಸೈನ್ನ ನೋಡ್ತಾ ಇರಿ, ಹೇಗೆ ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಈ ಡಿಸೈನ್ನ ತೋರಿಸಿದ್ದೀನಿ. ಇದನ್ನು ಹೇಗೆ ಹಾಕೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ. ಮೊದಲು ನಾನು ಇದಕ್ಕೆ ಗ್ರೀನ್ ಕಲರ್ 6 ಎಳೆ ದಾರವನ್ನು ತೊಗೊಂಡಿದ್ದೀನಿ. ಇದನ್ನು ಗಂಟನ್ನು ಹಾಕಿ ಸ್ಯಾಂಪಲ್ ಪೀಸ್ಗೆ ಹಾಕೋದನ್ನು ತೋರಿಸ್ತೀನಿ. ಮತ್ತು ಇದನ್ನು ನಾನು ಇಲ್ಲಿ ಸ್ಮಾಲ್ ಬೀಡನ್ನು ತೊಗೊಂಡಿದ್ದೀನಿ, ಮೆಟಲ್ ಬೀಡನ್ನು ತೊಗೊಂಡಿದ್ದೀನಿ. ಬನ್ನಿ, ಈಗ ನಾನು ಸ್ಯಾಂಪಲ್ ಪೀಸ್ಗೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಬ್ಯಾಕ್ಗೆ ನಾವು ನಾಟನ್ನು ಬರೋ ಥರ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ನಾನು 5 ಚೈನನ್ನು ಹಾಕ್ಕೊತೀನಿ. ನೋಡಿ, 5 ಚೈನನ್ನು ಹಾಕ್ಕೊಳ್ಳೋಣ. 5 ಆರ್ 4 ಚೈನ್ ಹಾಕ್ಕೊಳ್ಳೋಣ. ನಾನು ಇಲ್ಲಿ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೊದಲು ಬೇಸ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು 5 ಚೈನನ್ನು ಎಲ್ಲಿಗೆ ಬರುತ್ತೆ ಆ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ 5 ಚೈನನ್ನು ನಾನಿಲ್ಲಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ 5 ಚೈನ್ ಲಾಕ್ ಆದಮೇಲೆ ನೆಕ್ಸ್ಟ್ ಚೈನನ್ನು ಹಾಕ್ಕೊಳ್ಳೋಣ. 1 2 3 4 5 ಮತ್ತೆ 5 ಚೈನನ್ನು ಹಾಕ್ಕೊಳ್ಳೋಣ. ಸೊ ಇದನ್ನು ಅಷ್ಟೇ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ 5 ಚೈನ್ ನಾನು 2 ಟೈಮ್ಸ್ ತೊಗೊಂಡು ಲಾಕನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, 5 ಚೈನನ್ನು 2 ಸರಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9. ಸೊ ನಾನಿಲ್ಲಿ 9 ಚೈನನ್ನು ತೊಗೊಂಡಿದ್ದೀನಿ. ಬಟ್ 9 ಚೈನನ್ನು 9 ಚೈನ್ ಲೆವೆಲ್ಗೆ ಹಾಕ್ಕೊಳೋದು ಬೇಡ, ಸ್ವಲ್ಪ ಒಳಗಡೆ ತೊಗೊಳೋಣ. ಅಂದರೆ 5 ಚೈನ್ ಡಿಸ್ಟೆನ್ಸಲ್ಲಿ ಇದ್ದರೆ ಸಾಕು. ಅಷ್ಟು ತೊಗೊಂಡ್ರೆ ಸ್ವಲ್ಪ ಅದು ಲೂಸಾಗಿ ಎದ್ದೇಳುತ್ತೆ, ನೋಡಿ ಶೇಪ್ ಆಗಿ ಬರುತ್ತೆ. ಸೊ ಇಷ್ಟು 9 ಚೈನನ್ನು ತೊಗೊಂಡು 9 ಚೈನ್ ಲೆವೆಲ್ಗೆ ಹಾಕಬಾರ್ದು. ಸ್ವಲ್ಪ ಒಳಗಡೆ ನೀಡಲನ್ನು ತೊಗೊಂಡು ಲಾಕನ್ನು ಮಾಡಿದ್ರೆ ಈ ಶೇಪ್ನಲ್ಲಿ ಬರುತ್ತೆ, ಸ್ವಲ್ಪ ಲೂಸಾಗಿ. ಸೊ ಈ ಥರ ನಾವು ಹಾಕ್ಕೋಬೇಕು. 5 ಚೈನ್ 2 ಟೈಮ್, 9 ಚೈನ್ 1 ಟೈಮ್ ಹಾಕ್ಕೋಬೇಕು. ಮತ್ತೆ ಹೇಗೆ ನಾವು 5 ಚೈನನ್ನು ಹಾಕ್ಕೊಳ್ಳೋಣ. ಸೊ ನೋಡಿ, ತೋರಿಸ್ತಾ ಇದ್ದೀನಿ. ಮತ್ತೆ 5 ಚೈನನ್ನು ಹಾಕ್ಕೊಂಡು ಅದನ್ನು ಸಹ 5 ಚೈನ್ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ 5 ಚೈನ್ 2 ಟೈಮ್ ತೊಗೊಂಡೆ, 9 ಚೈನ್ 1 ಟೈಮ್ ತೊಗೊಂಡು ಸ್ವಲ್ಪ ಒಳಗಡೆ ತೊಗೊಂಡು ಇನ್ಸರ್ಟ್ ಮಾಡಿ ಲಾಕನ್ನು ಮಾಡಿಕೊಂಡೆ. ಎಗೇನ್ 5 ಚೈನನ್ನು 1 ಟೈಮ್ ಹಾಕ್ಕೊಂಡಿದ್ದೀನಿ. ಮತ್ತೆ 5 ಚೈನನ್ನು ನಾನು ಸೆಕೆಂಡ್ ಟೈಮ್ ಹಾಕ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, 5 ಚೈನ್ 2 ಟೈಮ್ ಹಾಕ್ಕೊತಾ ಇದ್ದೀನಿ 9 ಚೈನ್ ಆದಮೇಲೆ. ಸೊ ಇಲ್ಲಿ 2 ಟೈಮ್ ಆಗಿದೆ. ಮತ್ತೆ ನಾವು 5 ಚೈನನ್ನು ಹಾಕ್ಕೊಳ್ಳೋಣ. ಸೊ 5 ಚೈನ್ 3 ಟೈಮ್ ಆಗುತ್ತೆ. ಸೊ ಎಗೇನ್ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. ಇದು 3ನೇ ಸಲ ಹಾಕ್ಕೊತಾ ಇರೋದು 5 ಚೈನ್. ಸೊ 5 ಚೈನ್ ಹಾಕ್ಕೊಂಡು 5 ಚೈನ್ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಆಗಿದೆ, 2 ಟೈಮ್ ಆಗಿ 9 ಚೈನ್, ಮತ್ತು 5 ಚೈನ್ 3 ಟೈಮ್ ಆಗಿದೆ. ಮತ್ತೆ ಈಗ 9 ಚೈನನ್ನು ಹಾಕ್ಕೊಳ್ಳೋಣ. ಕೌಂಟನ್ನು ಮಾಡಿಕೊಂಡು ಹಾಕ್ಕೊಳ್ಳಿ, 9 ಚೈನ್ ಮಿಸ್ ಆಗಬಾರ್ದು. ಮಿಸ್ ಆದರೆ ಸ್ವಲ್ಪ ನಿಮಗೆ ಅದು ಗ್ಯಾಪ್ ಕಡಿಮೆ ಆಗಿಬಿಡುತ್ತೆ. ಸೊ 9 ಚೈನನ್ನು ಹಾಕ್ಕೊಳ್ಳೋಣ. ಸೊ 9 ಚೈನ್ ಹಾಕ್ಕೊಂಡು 9 ಚೈನ್ ಲೆವೆಲ್ಗೆ ನಾವು ಲಾಕನ್ನು ಮಾಡಬಾರ್ದು, ಸ್ವಲ್ಪ ನಾವು ಒಳಗಡೆ ತೊಗೋಬೇಕು. ಅಂದರೆ 5 ಚೈನ್ ಡಿಸ್ಟೆನ್ಸ್ ಇರುತ್ತಲ್ಲ, ಅಷ್ಟು ಗ್ಯಾಪ್ನಲ್ಲಿ ಒಳಗಡೆ ತೊಗೊಂಡು ನಾವು ಲಾಕನ್ನು ಮಾಡಿಕೊಂಡ್ರೆ ಸ್ವಲ್ಪ ಅದು ಸ್ಟಿಚ್ ಲೂಸಾಗಿ ಕುತ್ಕೊಳುತ್ತೆ. ಸೊ ಆ ಥರ ಕುತ್ಕೊಂಡಾಗ ನಾವಲ್ಲಿ ಡಿಸೈನನ್ನು ಅದರೊಳಗಡೆ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾವು ಅದನ್ನು ಸ್ವಲ್ಪ ಲೂಸಾಗಿ ತೊಗೊತಿದ್ದೀನಿ. ನೆಕ್ಸ್ಟ್ ನಾವು 5 ಚೈನನ್ನು 1 ಟೈಮ್ ತೊಗೊತಾ ಇದ್ದೀನಿ. 5 ಚೈನ್ 1 ಟೈಮ್ ತೊಗೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಸೊ ನೋಡಿ, 5 ಚೈನ್ ತೊಗೊಂಡಿದ್ದೀನಿ, ಅದನ್ನು ನಾನು ಬಟ್ಟೆಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಥ್ರೆಡ್ ಮಿಸ್ ಮಾಡ್ಕೋಬಾರ್ದು ಲಾಕ್ ಮಾಡಬೇಕಾದ್ರೆ. 6 ಎಳೆ ದಾರನೂ ಸಹ 5 ಚೈನ್ ಜೊತೆಗೇ ಸೇರ್ಕೊಂಡು ಲಾಕ್ ಆಗಬೇಕು. ಎಗೇನ್ 5 ಚೈನನ್ನು ತೊಗೊತಾ ಇದ್ದೀನಿ. ನಾನಿಲ್ಲಿ ಎಂಡ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ನಲ್ಲಿ 5 ಚೈನ್ 2 ಟೈಮ್, ಎಂಡಿಂಗ್ನಲ್ಲಿ 5 ಚೈನ್ 2 ಟೈಮ್ ತೊಗೊತೀನಿ. ಸೊ ಎಂಡ್ ಮಾಡೋದಾದರೆ ಲಾಸ್ಟ್ನಲ್ಲಿ 5 ಚೈನ್ನ 2 ಟೈಮ್ಸ್ ತೊಗೊಂಡ್ರೆ ಸಾಕು. ಸೊ ನಾನಿಲ್ಲಿ 5 ಚೈನನ್ನು ಲಾಸ್ಟ್ 2 ಟೈಮ್ ಮಾತ್ರ ತೊಗೊಂಡಿದ್ದೀನಿ. ಸೊ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದ ನಂತರ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳೋಣ.
ನೋಡಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕನ್ನು ಮಾಡ್ತಾ ಇದ್ದೀನಿ ಎಂಡ್ ಮಾಡೋದಕ್ಕೋಸ್ಕರ. ಸಿಂಗಲ್ ಲಾಕ್ ಆದಮೇಲೆ ಒಂದು ಚೈನನ್ನು ತಗೊಳ್ಳೋಣ. ಒಂದು ಚೈನ್ ಹಾಕ್ಬಿಟ್ಟು ದಾರವನ್ನು ಮೇಲ್ಭಾಗ ಮಾಡಿ ಥ್ರೆಡ್ಡನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಸೊ ಆ ಥರ ಮಾಡಿದ್ರೆ ಕಟ್ ಮಾಡಿ ಥ್ರೆಡ್ ರಿಮೂವ್ ಮಾಡಿದ್ರೆ ಅಲ್ಲಿ ಲಾಕ್ ಆಗಿರುತ್ತೆ, ನಾವು ಕೈನಲ್ಲಿ ಗಂಟು ಹಾಕೋ ನೆಸೆಸಿಟಿ ಇರೋದಿಲ್ಲ, ಟೈಟಾಗಿ ಲಾಕ್ ಆಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. 5 ಚೈನನ್ನು ನಾನಿಲ್ಲಿ 2 ಟೈಮ್ ಹಾಕ್ಕೊಂಡಿದ್ದೀನಿ. 9 ಚೈನ್ ತೊಗೊಂಡು 5 ಚೈನ್ ಡಿಸ್ಟೆನ್ಸ್ನಲ್ಲಿ ಒಳಗಡೆ ತೊಗೊಂಡು ಲಾಕ್ ಮಾಡಿದ್ದೀನಿ. ನಂತರ 5 ಚೈನ್ 3 ಟೈಮ್ ಹಾಕ್ಕೊಂಡಿದ್ದೀನಿ. ಹೇಗೇನು 9 ಚೈನ್ ಹಾಕ್ಕೊಂಡಿದ್ದೀನಿ. ಎಂಡಿಂಗ್ನಲ್ಲಿ 2 ಟೈಮ್, ಸ್ಟಾರ್ಟಿಂಗ್ನಲ್ಲಿ ಎಂಡಿಂಗ್ನಲ್ಲಿ 5 ಚೈನ್ 2 ಟೈಮ್ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ನಲ್ಲಿ ಸೇಮ್ ಥ್ರೆಡ್ ತೊಗೊಂಡು ಸೇಮ್ ನಾವು ಲಾಕ್ ಮಾಡಿರೋ ಜಾಗದಿಂದಲೇ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿ 5 ಚೈನ್ ಒಳಗಡೆ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾವು 5 ಚೈನ್ಗೂ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಮತ್ತೆ ನಾನು ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ 3 ಚೈನ್ 4 ಚೈನ್, ಒಂದು ಲಾಕ್ ತೊಗೊಂಡಿದ್ದೆ, ಮತ್ತೆ ಈಗ 4 ಚೈನ್ ಹಾಕ್ಕೊಂಡು 5 ಚೈನ್ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕ್ ಮಾಡಿದ ನಂತರ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಮತ್ತೆ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ ಒಂದು ಸಿಂಗಲ್ ಲಾಕನ್ನು ಹಾಕ್ಕೊಳ್ಳೋಣ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಹಾಕ್ಕೊಳ್ಳೋಣ. ಮತ್ತೆ ಇನ್ನೊಂದು, ಒಟ್ಟು 3 ಲಾಕನ್ನು ನಾವು 5 ಚೈನ್ ಒಳಗಡೆ ಹಾಕ್ಕೋಬೇಕು. ನಂತರ ನಾವು ಮತ್ತೆ ನೋಡಿ 4 ಲಾಕ್ ಅಥವಾ 3 ಲಾಕನ್ನು ಹಾಕ್ಕೊಂಡು ಅಲ್ಲಿಂದಲೇ ಸೂಜಿನ ಮೇಲೆ ದಾರ ತೊಗೊಂಡು 9 ಚೈನ್ ಹಾಕಿದ್ವಲ್ಲ ಲೂಸಾಗಿ, ಅದರೊಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶ ಅಲ್ಲ, ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ದಾರ ತೊಗೊಂಡು ಎರಡರಲ್ಲಿ ಒಂದು 2 ಟೈಮ್ ಮಾಡಿದ್ರೆ ಡಬಲ್ ಕ್ರೋಶ. ನಾನಿಲ್ಲಿ ಸೂಜಿ ಮೇಲೆ ದಾರ ತೊಗೊಂಡು ಅಟ್ ಎ ಟೈಮ್ 3 ಚೈನ್ ಒಳಗಡೆ ನಾವು ಲಾಕನ್ನು ಮಾಡೋದ್ರಿಂದ ಅದನ್ನು ಹಾಫ್ ಡಬಲ್ ಕ್ರೋಶ ಅಂತಿದ್ದೀನಿ. ಸೊ ಇದನ್ನು ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ನಾವು 9 ಚೈನ್ ಒಳಗಡೆ ಹಾಫ್ ಡಬಲ್ ಕ್ರೋಶವನ್ನು ಮಾಡ್ಕೊತ ಹೋಗೋಣ. ನೋಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಸೂಜಿ ಮೇಲೆ ದಾರ ತೊಗೊಂಡ್ರೆ ಈ ಥರ 3 ಬರುತ್ತೆ. ಅದರೊಳಗಡೆ ನಾವು ಅಟ್ ಎ ಟೈಮ್ ಒಂದೇ ಸರಿ ನಾವು ದಾರವನ್ನು ಲಾಕ್ ಮಾಡಿದ್ರೆ ಅದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ಸೊ ಈ ಹಾಫ್ ಡಬಲ್ ಕ್ರೋಶವನ್ನು ನಾವು ಕಂಪ್ಲೀಟ್ 9 ಚೈನ್ ಹಾಕ್ಕೊಂಡಿದ್ವಲ್ಲ, 9 ಚೈನ್ ಕವರ್ ಆಗೋವರೆಗೂ ನಾವು ಹಾಫ್ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಅಲ್ಲೇನಾದ್ರು ಸ್ಕಿಪ್ ಆಗೋ ಸಾಧ್ಯತೆ ಇರುತ್ತೆ. ದಾರಗಳು ಸ್ಕಿಪ್ ಆಗಬಾರ್ದು. ಪೂರ್ತಿ 6 ಎಳೆ ದಾರನೂ ಸಹ ಹಾಫ್ ಡಬಲ್ ಕ್ರೋಶ ಒಳಗಡೆ ತೂರಿ ಲಾಕನ್ನು ಆಗಬೇಕು. ಸೊ ಈ ಥರ ಆದರೆ ಇದು ಒಂದು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ಇಲ್ಲೂ ಒಂದು ಡಿಸೈನ್ ಥರ ಕ್ರಿಯೇಟ್ ಆಗಿರುತ್ತೆ. ಸೊ 9 ಚೈನ್ ಬಂದ್ಬಿಟ್ಟು ಹಾಫ್ ಡಬಲ್ ಕ್ರೋಶದಲ್ಲಿ ಕವರ್ ಆಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನೀವು ದಾರವನ್ನು ಸ್ಕಿಪ್ ಮಾಡಬಾರ್ದು, ಒಂದೆಳೆನೂ ಸಹ ಮಿಸ್ ಆಗಬಾರ್ದು. 6 ಎಳೆನೂ ಸಹ ಕಂಪ್ಲೀಟಾಗಿ ಚೈನ್ ಒಳಗಡೆ ಲಾಕ್ ಆಗಿರಬೇಕು ಹಾಫ್ ಡಬಲ್ ಕ್ರೋಶ ಒಳಗಡೆ. ಸೊ ಇದು ಡಿಸೈನ್ ತುಂಬಾ ಈಸಿ, ಬೇಗನೆ ಆಗಿಬಿಡುತ್ತೆ. ನಿಮಗೆ ಟೈಮು ಸೇವ್ ಆಗುತ್ತೆ. ಫಾಸ್ಟ್ ಮೂವಿಂಗ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. 1 ಅವರ್ನಲ್ಲಿ ನಾವು ಈ ಡಿಸೈನ್ನ ಕಂಪ್ಲೀಟಾಗಿ ಹಾಕಿರ್ತೀವಿ. ಕುಚ್ಚು 1.5 ಅವರ್ನಲ್ಲಿ ಕಂಪ್ಲೀಟ್ ಡಿಸೈನ್ ರೆಡಿಯಾಗಿರುತ್ತೆ. ಸೊ ಹಾಫ್ ಡಬಲ್ ಕ್ರೋಶ ಮಾಡಿ ಆದ ನಂತರ ಈಗ ನೋಡಿ ತೋರಿಸ್ತಾ ಇದ್ದೀನಿ. ಅದನ್ನು ಒಳಗಡೆ 5 ಚೈನ್ ಹಾಕಿದ್ವಲ್ಲ ಪಕ್ಕದಲ್ಲಿ, ಅದರೊಳಗಡೆ ನಾವು ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಸಿಂಗಲ್ ಲಾಕ್ ಆಗಿದ ನಂತರ ಆ 5 ಚೈನ್ ಒಳಗಡೆ ಎಗೇನ್ ನಾವು ಅದೇ ರೀತಿ ಸಿಂಗಲ್ ಲಾಕನ್ನು ನಾವು ಮಾಡ್ಕೊತಾ ಹೋಗಬೇಕು. ಸೊ ಲಾಕ್ ಮಾಡಿದ ನಂತರ 5 ಚೈನ್ನ ಮೇಲೆ ಒಂದು ಮತ್ತೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕ್ ಮಾಡಿದ ನಂತರ ನಾವಿಲ್ಲಿ ಮತ್ತೆ ಲಾಕ್ ಮಾಡಿದಾಗಿದೆ. ಈಗ ನಾವು 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನ್ನ ಮೇಲೆ 5 ಚೈನ್ನ ಕವರ್ ಮಾಡ್ಕೋಬೇಕು. ಸೊ ಅಲ್ಲಿ ನಾನು 5 ಚೈನನ್ನು ಹಾಕ್ಕೊತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು 5 ಚೈನ್ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. 5 ಚೈನ್ ಹಾಕಿದ್ದೀನಿ. 5 ಚೈನ್ನ ಮೇಲೇ ಅದ್ರ ಮೇಲೇ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಮತ್ತೆ 5 ಚೈನ್ ಬರುತ್ತೆ. ಸೊ ಅದರ ಒಳಗಡೆ ನಾವು ಸಿಂಗಲ್ ಲಾಕನ್ನು ಮಾಡ್ಕೊತಾ ಹೋಗಬೇಕು. 3 or 4 ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ್ದೆ ಅದೇ ರೀತಿ ಇದರಲ್ಲೂ ಅಷ್ಟೇ. ಪಕ್ಕದಲ್ಲಿ 5 ಚೈನ್ನ ಒಳಗಡೆ 4 or 3 ಸಿಂಗಲ್ ಲಾಕನ್ನು ಮಾಡಿಕೊಂಡು 5 ಚೈನನ್ನು ಕವರ್ ಮಾಡ್ಕೋಬೇಕು. ಕವರ್ ಮಾಡಿದ ನಂತರ ಅಲ್ಲೇ 5 ಚೈನಿಂದಲೇ ನಾವು ಸೂಜಿ ಮೇಲೆ ದಾರ ತೊಗೊಂಡು 9 ಚೈನ್ನ ಒಳಗಡೆ ನಾವು ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಅಂದರೆ ಸೂಜಿನ ಮೇಲೆ 1 ಟೈಮ್ ದಾರ ತೊಗೊಂಡು ನಾವು ಇಲ್ಲಿ ನೀಡಲ್ನ ಪಿಕ್ ಮಾಡಿದ್ರೆ 6 ಎಳೆ ದಾರವನ್ನು ಒಟ್ಟಿಗೆ ನಾವು ಲಾಕನ್ನು ಮಾಡಿದ್ರೆ ಅದು ಡಬಲ್ ಕ್ರೋಶ ಆಗೋದಿಲ್ಲ, ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಅದ್ರ ಬದಲು ನಾವು ನೀಡಲ್ ಮೇಲೆ ದಾರ ತೊಗೊಂಡು ಎರಡರಲ್ಲಿ ಒಂದು ಥ್ರೆಡ್ ಪಾಸ್ ಮಾಡಿ ಲಾಕ್ ಮಾಡಿದ್ರೆ ಅದು ಡಬಲ್ ಕ್ರೋಶ ಆಗುತ್ತೆ. ಸೊ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶವನ್ನು ಕಂಪ್ಲೀಟಾಗಿ 9 ಚೈನ್ನ ಒಳಗಡೆ ಫಿಲ್ ಮಾಡ್ತಾ ಇದ್ದೀನಿ. 9 ಚೈನ್ನ ಫುಲ್ ಹಾಫ್ ಡಬಲ್ ಕ್ರೋಶದಲ್ಲಿ ಫಿಲ್ ಮಾಡಿ ನೋಡಿ ಡಿಸೈನ್ ರೆಡಿ ಆಗಿದೆ. ಸೆಕೆಂಡ್ ಸ್ಟೆಪ್ ರೆಡಿ ಆಗಿದೆ. ಈ ಥರ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ಪು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಕಂಪ್ಲೀಟ್ ಆಗಿದೆ. ಈಗ ನಾನು ನೆಕ್ಸ್ಟ್ ಪಿಂಕ್ ಕಲರ್ 6 ಎಳೆ ದಾರವನ್ನು ತೊಗೊಂಡಿದ್ದೀನಿ.
ಇದನ್ನು ಸಹ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಎಲ್ಲಿ ಸ್ಟಾರ್ಟಿಂಗ್ನಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಂದಲೇ ಮತ್ತೆ ಲಾಕನ್ನು ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಒಂದು ಲಾಕ್ ಹಾಕಿದ ನಂತರ 5 ಚೈನ್ನ ಒಳಗಡೆ ಒಂದು ಸಿಂಗಲ್ ಲಾಕನ್ನು ಹಾಕ್ಕೊಳ್ಳೋಣ. ನೋಡಿ 5 ಚೈನ್ನ ಒಳಗಡೆ ಒಂದು ಸಿಂಗಲ್ ಲಾಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮತ್ತೆ ಚೈನನ್ನು ತೊಗೊತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕಿ ನಾವು 5 ಚೈನ್ನ ಮೇಲೆ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ನಲ್ಲಿ 5 ಚೈನ್ ಅಲ್ಲಿ ಕವರ್ ಆಗೋಗುತ್ತೆ. ನಾವು 4 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಲಾಕನ್ನು ಮಾಡಿ 4 ಚೈನ್ನ ಒಳಗಡೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಇಲ್ಲಿ ಮತ್ತೆ ಈಗ 5 ಚೈನ್ ಇದೆಯಲ್ಲ, ಇಲ್ಲಿ ನಾವು ಒಂದು ಲಾಕನ್ನು ಮಾಡ್ಕೊತಾ ಹೋಗಬೇಕು ಹಾಗೇನೆ. ಸೊ ನೋಡಿ 5 ಚೈನ್ ಪಕ್ಕದಲ್ಲಿರೋ 5 ಚೈನ್ನ ಒಳಗಡೆ ಲಾಕನ್ನು ಹಾಗೆಯೇ ಚೈನ್ ಮೂಲಕ ಒಳಗಡೆ ನಾನು ಒಂದೊಂದು ಸಿಂಗಲ್ ಲಾಕನ್ನು 2 ಟೈಮ್ ಲಾಕನ್ನು ಮಾಡಿದ್ದೀನಿ. ಸೊ ನೋಡಿ 2 ಟೈಮ್ ನಾನು 5 ಚೈನ್ ಲಾಕನ್ನು 5 ಚೈನ್ ಒಳಗಡೆ ಲಾಕ್ ಮಾಡಿದ ನಂತರ ಪಕ್ಕದಲ್ಲಿರೋ 9 ಚೈನಿಗೆ ನಾವು ಡಬಲ್ ಕ್ರೋಶ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ನೋಡಿ ತೋರಿಸ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶ ಮಾಡಿದ್ವಲ್ಲ, ಅಲ್ಲಿಂದಲೇ ನಾವು 5 ಚೈನಿಂದಲೇ ನಾವು ಸೂಜಿನ ಮೇಲೆ 1 ಟೈಮ್ ದಾರವನ್ನು ತಗೊಳ್ಳೋಣ. ನೋಡಿ ತೋರಿಸ್ತೀನಿ. ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಸ್ಟಾರ್ಟಿಂಗ್ನಲ್ಲಿ ನಾವು ಚೈನ್ ಇತ್ತಲ್ಲ, ಸೊ ಅಲ್ಲಿ 2ನೇ ಚೈನಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶ ಮಾಡಿದ್ವಲ್ಲ ಸ್ಟಾರ್ಟಿಂಗ್ನಲ್ಲಿ, ಈಗ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. 1 ಟೈಮ್ ನಾವು ಇಲ್ಲಿ ಡಬಲ್ ಕ್ರೋಶವನ್ನು ಮಾಡಿಕೊಂಡು ಚೈನನ್ನು ಹಾಕ್ಕೊಳ್ಳೋಣ. ಒಂದು ಚೈನನ್ನು ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ನಾವಲ್ಲಿ ಮಧ್ಯೆ ಗ್ಯಾಪ್ ಇರುತ್ತೆ, ಡಬಲ್ ಕ್ರೋಶ ಮಾಡಿರೋ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನಾವು ಮತ್ತೆ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ತೋರಿಸ್ತೀನಿ ನೋಡಿ. ಸೂಜಿ ಮೇಲೆ ದಾರ ತೊಗೋಬೇಕು, ಅಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ನಾವು 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಎಗೇನ್ ನಾನಿಲ್ಲಿ 3ನೇ ಸರಿ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. 2ರಲ್ಲಿ 1 ಈ ಥರ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 3 ಟೈಮ್ ಡಬಲ್ ಕ್ರೋಶ ಮಾಡಾದ್ಮೇಲೆ ಸೂಜಿಯನ್ನು ನಾವು ಮತ್ತೆ ದಾರವನ್ನು ಮೇಲೆ ತಗೊಂಡು ನಾವಿಲ್ಲಿ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ ಬೀಡನ್ನು ಇನ್ಸರ್ಟ್ ಮಾಡ್ಕೊಂಡಿದ ನಂತರ ನಾವು ಬೀಡ್ ಲಾಕ್ ಮಾಡಬಾರ್ದು. ಎಗೇನ್ ನಾವು ಸೂಜಿ ಮೇಲೆ ದಾರ ತೊಗೊಂಡು 2 ಚೈನ್ ಬಿಟ್ಬಿಟ್ಟು 2 ಚೈನ್ನ ಗ್ಯಾಪ್ ಇಟ್ಬಿಟ್ಟು 3ನೇ ಚೈನ್ಗೆ ನಾವು ಎಗೇನ್ ನಾವು 1 ಟೈಮ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ 2 ಚೈನ್ ಗ್ಯಾಪ್ ಆದ ನಂತರ 3ನೇ ಚೈನ್ಗೆ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿರೋ 3ನೇ ಚೈನ್ಗೆ ನಾನಿಲ್ಲಿ ಡಬಲ್ ಕ್ರೋಶವನ್ನು 1 ಟೈಮ್ ಮಾಡ್ಕೊತಾ ಇದ್ದೀನಿ. ಸೊ 1 ಟೈಮ್ ಡಬಲ್ ಕ್ರೋಶ ಮಾಡಿದ ನಂತರ ಮೇಲೆ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಮಧ್ಯ ಡಬಲ್ ಕ್ರೋಶದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ನಾವು 3 ಟೈಮ್ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ 3 ಟೈಮ್ ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. ಇದು ಒಂದು ಶೇಪ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಇದು ಒಂದು ಡಿಸೈನ್ ಆಗುತ್ತೆ. ಸೊ ಇಲ್ಲಿ 3 ಟೈಮ್ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. 1 ಟೈಮ್ ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶ ಮಾಡಿರೋ ಗ್ಯಾಪ್ನಲ್ಲಿ ನಾವು 3 ಟೈಮ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನಂತರ ನಾವು ದಾರವನ್ನು ಮೇಲ್ಭಾಗ ಮಾಡ್ಕೋಬೇಕು. ದಾರವನ್ನು ಮೇಲ್ಭಾಗ ಮಾಡಿ ನಾವು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಬೀಡ್ ಲಾಕನ್ನು ಮಾಡೋ ಬದಲು ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು 2 ಚೈನ್ ಆದ ನಂತರ ಅಂದರೆ 2 ಚೈನ್ ಗ್ಯಾಪ್ ಇಟ್ಬಿಟ್ಟು 3ನೇ ಚೈನ್ಗೆ ನಾವು ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ ಒಂದು ಡಬಲ್ ಕ್ರೋಶವನ್ನು ಎಗೇನ್ ನಾನು ಅದೇ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶವನ್ನು 1 ಟೈಮ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನಿಧಾನವಾಗಿ ಮಾಡ್ಕೊಳ್ಳಿ. 1 ಟೈಮ್ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಚೈನ್ ಹಾಕಿದ ನಂತರ ಡಬಲ್ ಕ್ರೋಶದ್ದು ಗ್ಯಾಪ್ ಇರುತ್ತಲ್ಲ, ಅದರೊಳಗಡೆ ನಾವು 3 ಟೈಮ್ ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ, 3 ಟೈಮ್ ನಾನಿಲ್ಲಿ ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. ಸೊ 3 ಟೈಮ್ ಡಬಲ್ ಕ್ರೋಶ ಆದ ನಂತರ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮತ್ತೆ ಅಗೇನ್ ಬೀಡನ್ನು ಹಾಕ್ಕೊಳ್ಳೋಣ. ಇದೇ ರೀತಿ ಕಂಪ್ಲೀಟ್ ಡಿಸೈನ್ನ ಮಾಡ್ಕೋಬೇಕು. ಸೊ ತೋರಿಸ್ತಾ ಇದ್ದೀನಿ ನೋಡಿ. ನಿಧಾನವಾಗಿ ಮತ್ತೆ ನಾವು ಸೂಜಿ ಮೇಲೆ ದಾರ ತೊಗೊಂಡು 1 ಟೈಮ್ 2 ಚೈನ್ ಗ್ಯಾಪ್ ನಂತರ 3ನೇ ಚೈನ್ಗೆ ನಾವು ಮತ್ತೆ ಒಂದು ಡಬಲ್ ಕ್ರೋಶವನ್ನು ತಗೊಳ್ಳೋಣ. ನಂತರ ಒಂದು ಚೈನನ್ನು ಹಾಕ್ಕೋಬೇಕು. ಒಂದು ಚೈನ್ ಹಾಕಿದ ನಂತರ ಎಗೇನ್ ಅದ್ರ ಒಳಗಡೆ ಗ್ಯಾಪ್ನಲ್ಲಿ 3 ಡಬಲ್ ಕ್ರೋಶವನ್ನು ನಾವು ಮಾಡ್ತಾ ಹೋಗಬೇಕು. ಒಂದು ಸ್ಕಿಪ್ ಮಾಡ್ಕೋಬೇಡಿ. ಡಬಲ್ ಕ್ರೋಶ ಆಗಲಿಲ್ಲ ಅಂದರೆ ಅದು ನಿಮ್ಗೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ ಅಟ್ ಎ ಟೈಮ್ ತೊಗೊಳೋದ್ರಿಂದ. ನೀವಿಲ್ಲಿ ಹಾಫ್ ಡಬಲ್ ಕ್ರೋಶವನ್ನು ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶ ಬದಲು ನಾನಿಲ್ಲಿ ಡಬಲ್ ಕ್ರೋಶವನ್ನು 3 ಟೈಮ್ ತೊಗೊತಾ ಇದ್ದೀನಿ. ಸೊ ನಂತರ ಎಗೇನ್ ಮತ್ತೆ ಬೀಡನ್ನು ತೊಗೊಳ್ಳೋಣ. ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಎಂಡಿಂಗ್ನಲ್ಲೂ ಅಷ್ಟೇ ಮತ್ತೆ ನಾನು 2 ಚೈನನ್ನು ಬಿಟ್ಬಿಟ್ಟು ಲಾಸ್ಟ್ ಚೈನ್ಗೆ ನಾನಿಲ್ಲಿ
ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊತೀನಿ, ಒಂದು ಚೈನನ್ನು ಹಾಕ್ಕೊತೀನಿ. ಚೈನ್ ಹಾಕಿದ ನಂತರ 3 ಅದು ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆ 3 ಚೈನ ಇನ್ಸರ್ಟ್ ಮಾಡ್ಕೊಳ್ಳೋಣ. 3 ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೊ ಡಿಸೈನ್ ಕಂಪ್ಲೀಟ್ ಆಗುತ್ತೆ, ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಹಾಕಿದ ನಂತರ ನೋಡಿ ಒಂದು ಡಿಸೈನ್ ರೆಡಿ ಆಗಿದೆ, ಈ ರೀತಿ ಕಾಣಿಸುತ್ತೆ. ಸೊ ಇದನ್ನು ನಾವು 5 ಚೈನ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ಕರೆಕ್ಟ್ ಅದು ಯಾವ ಡಿಸ್ಟೆನ್ಸ್ಗೆ ಬರುತ್ತೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೋಬೇಕು. ಸೊ ನೋಡಿ ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ಡಿಸೈನ್ ರೆಡಿ ಆಗಿದೆ. ಈಗ ಲಾಕ್ ಮಾಡಿದ ನಂತರ ಈಗ ನಾವು 5 ಚೈನ್ನ ಮೇಲೆ ನಾವು ಲಾಕನ್ನು ಮಾಡ್ಕೋಬೇಕು. ಸೊ 5 ಚೈನ್ನ ಮೇಲೆ 5 ಚೈನನ್ನು ತಗೊಂಡು ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. 5 ಚೈನ್ನ ಮೇಲೆ ನಾನು 5 ಚೈನ್ನ ತೊಗೊತಾ ಇದ್ದೀನಿ, ಒಂದು ಲಾಕನ್ನು ಮಾಡಿದ್ದೀನಿ. ಪಕ್ಕದಲ್ಲಿ ಅಷ್ಟೇ 2 ಟೈಮ್ ನಾವು ಒಂದು ಸಿಂಗಲ್ ಲಾಕನ್ನು ತೊಗೋಬೇಕು. ಚೈನ್ನ ಒಳಗಡೆ ತೊಗೊಳ್ಳಿ, ಇಲ್ಲ ಡೈರೆಕ್ಟ್ ನಾವು ಲಾಕ್ ಮಾಡಿದ್ವಲ್ಲ ಅದರೊಳಗಡೆ ಸಹ ತೊಗೋಬೋದು. ನಾನಿಲ್ಲಿ 2 ಟೈಮ್ ಅಥವಾ 3 ಟೈಮ್ ನೀವು ಒಂದು ಸಿಂಗಲ್ ಲಾಕನ್ನು ಕಂಟಿನ್ಯೂ ಮಾಡ್ಕೋಬೇಕು. ನಂತರ ಅಲ್ಲಿಂದಲೇ ಸೂಜಿ ಮೇಲೆ ದಾರ ತೊಗೊಂಡು 2 ಚೈನ್ ಗ್ಯಾಪ್ ಆದ ನಂತರ ಹೇಗೆ ನಾನು ಡಿಸೈನ್ ತೋರಿಸಿದ್ನಲ್ಲ ಅದೇ ರೀತಿ ಇಲ್ಲೂ ಸಹ 9 ಚೈನ್ನ ಮೇಲೆ ಮಾಡ್ತಾ ಹೋಗಬೇಕು. ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಕ್ರೋಶವನ್ನು ತಗೊಂಡು ಮತ್ತೆ ಒಂದು ಚೈನನ್ನು ತಗೊಳ್ಳಿ, ಮತ್ತೆ ಗ್ಯಾಪ್ ಇರೋ ಒಳಗಡೆ 3 ಟೈಮ್ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ಅದಾದ ನಂತರ ನಾವು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು, ಒಂದು ಬೀಡನ್ನು ತಗೋಬೇಕು. ಸೊ ನೋಡಿ ಇಲ್ಲಿ ನಾನು 3 ಟೈಮ್ ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. ನೋಡಿ ಈ ಕಂಪ್ಲೀಟ್ ಡಿಸೈನ್ ರೆಡಿ ಆಗಿದೆ. ಈ ರೀತಿ ಆದ ನಂತರ ಮಧ್ಯದಲ್ಲಿ ಇರೋ ಗ್ಯಾಪ್ಗೆ ನಾವು ಕುಚ್ಚನ್ನು ಹಾಕೋಬೇಕು. 5 ಚೈನ್ ಗ್ಯಾಪ್ ಇದೆಯಲ್ಲ, ಲೆಫ್ಟ್ ರೈಟ್ ಮತ್ತು ಮಿಡಲ್ನಲ್ಲಿ ಕುಚ್ಚನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಕುಚ್ಚು ಹಾಕಿದ ನಂತರ ಈ ಥರ ಡಿಸೈನ್ ರೆಡಿ ಆಗಿದೆ. ಬ್ರೈಡಲ್ ಲುಕ್ಕನ್ನು ಕೊಡುತ್ತೆ. ಇದನ್ನು ನಿಮ್ಮ ಸ್ಯಾರಿಗೆ ಹಾಕ್ಕೊಳ್ಳಿ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಡಿಸೈನ್ ರೆಡಿ ಆದ ನಂತರ ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಈಸಿ ಫ್ರೆಂಡ್ಸ್, ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಸ್ಯಾರಿನಲ್ಲಿ ಕಾಂಟ್ರಾಸ್ಟ್ ಕಲರ್ ಇದ್ದರೆ 2 ಕಲರ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ರೆಡಿ ಆಗಿದೆ. ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ವಿತ್ ಬೀಡನ್ನು ಹಾಕಿದ ನಂತರ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ. ಸೊ ಈ ಡಿಸೈನ್ನ ನೀವು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕ್ಕೊಳ್ಳಿ. ನಿಮಗೆ ಅದು ಇಷ್ಟ ಆಗಿ ಚೆನ್ನಾಗಿ ಬಂದರೆ ಡಿಸೈನು, ಸೊ ಅದನ್ನು ನಿಮ್ಮ ಸ್ಯಾರಿಗೆ ಹಾಕ್ಕೊಂಡು ಟ್ರೈ ಮಾಡಿ. ಪಲ್ಲುಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕನ್ನು ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡಿ. ಥ್ಯಾಂಕ್ ಯು.